ಅವಲಕ್ಕಿ ಒಗ್ಗರಣೆ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ನಾವು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದೇ ಬೆಟರ್ ಅಂತ ಅನಿಸುತ್ತೆ. ಅದಕ್ಕೆ ನಾನು 1-2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿದ್ದೀನಿ. ಅದನ್ನು ಹಾಗೆ ಬಿಸಿ ಮಾಡಲಿಕ್ಕೆ ಇಡಬೇಕು. ಅದು ಬಿಸಿಯಾದಾಗ ಅದಕ್ಕೆ ಉದ್ದಿನ ಕಾಳನ್ನು ಹಾಕಬೇಕು. 1-1.5 ಸ್ಪೂನಷ್ಟು ಉದ್ದಿನ ಕಾಳನ್ನು ತಗೊಂಡು ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ಅದನ್ನು ಹಾಗೆ ಬಿಡಬೇಕು. ನೆಕ್ಸ್ಟ್ ಅದಕ್ಕೆ ಅದು ಒಂದು ಕೆಂಪು ಬಣ್ಣಕ್ಕೆ ಬರಬೇಕಾದ್ರೆ ಅದಕ್ಕೆ ಗೋಡಂಬಿಯನ್ನು ಆ್ಯಡ್ ಮಾಡಬೇಕು. ಹಾಗೆ ಸ್ಪೂನಲ್ಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕು. ಘಮ ಘಮ ಅಂತ ತುಪ್ಪದ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ. ಅವಲಕ್ಕಿಯಲ್ಲಿ ತುಂಬ ರೀತಿಯ ಒಂದು ರೆಸಿಪೀಸನ್ನು ಮಾಡ್ತಾರೆ. ಆ್ಯಕ್ಚುಲಿ ಖಾರ ಅವಲಕ್ಕಿ, ಸಿಹಿ ಅವಲಕ್ಕಿಯಲ್ಲಿ ಬೆಲ್ಲವನ್ನು ಹಾಕಿ ಮಾಡ್ತಾರೆ, ಇಲ್ಲ ಸಕ್ಕರೆಯನ್ನು ಹಾಕಿ ಮಾಡ್ತಾರೆ, ಅಥವಾ ಕಾಯಿ ಮೆಣಸನ್ನು ಹಾಕಿ ಅವಲಕ್ಕಿಯನ್ನು ಮಾಡ್ತಾರೆ. ಅದಕ್ಕೆ ಸಕ್ಕರೆಯಲ್ಲಿ ಮಾಡೋದು. ಹಾಗೆ ಇದು ಖಾರ ಅವಲಕ್ಕಿ ಮತ್ತು ಸಿಹಿ ಅವಲಕ್ಕಿ ಎರಡು ಮಿಕ್ಸ್ ಆಗಿರುತ್ತೆ. ಹಾಗೆ ಇಬ್ಬರಿಗೂ ಇದು ಸಿಹಿ ಇಷ್ಟಪಡೋರಿಗೂ ಅಥವಾ ಖಾರ ಇಷ್ಟಪಡೋರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಈಗ ನಾನಿಲ್ಲಿ ಗೋಡಂಬಿಯನ್ನು ಆ್ಯಡ್ ಮಾಡಿದ್ದೀನಿ. ಗೋಡಂಬಿಯನ್ನು ಆ್ಯಡ್ ಮಾಡಿ ಆದಮೇಲೆ ಇಲ್ಲಿ ನಾನು ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ ಆಯಿತು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಅದಕ್ಕೆ ಇನ್ನೇನೆಲ್ಲ ಬೇಕು. ಈಗ ಕೊರಿಯಂಡರ್ ಪೌಡರ್ 1 ಸ್ಪೂನಷ್ಟು ಆ್ಯಡ್ ಮಾಡಿ ಆಯಿತು. ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ನಾವು ತೆಂಗಿನ ತುರಿಯನ್ನು ಹಾಕ್ತೀನಿ. ತೆಂಗಿನ ತುರಿಯನ್ನು ಹಾಕಿ ಆದಮೇಲೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕದು. ಅದು ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟಿಯಾಗಿ ಬರೋದು. ಈಗ ಫ್ರೈ ಮಾಡಿಕೊಂಡು ಆದಮೇಲೆ ಅದಕ್ಕೆ ಇನ್ನು ಕೆಲವು ಮಸಾಲೆ ಪದಾರ್ಥವನ್ನು ಹಾಕಬೇಕು. ಆ್ಯಕ್ಚುಲಿ ಇಲ್ಲಿ ಅರಶಿನವನ್ನು ಹಾಕ್ತೀನಿ ಫಸ್ಟಿಗೆ. ಅರಶಿನ ಹುಡಿ ಹಾಕಿದ ಮೇಲೆ ಇಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೆಕ್ಸ್ಟು ಜೀರಿಗೆ ಪೌಡರ್ 1 ಸ್ಪೂನ್ ಜೀರಿಗೆ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಫ್ರೈ ಆಗಬೇಕು. ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಖಾರಕ್ಕನುಸಾರವಾಗಿ ಎಷ್ಟು ಚಿಲ್ಲಿ ಪೌಡರ್ ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಬೇಕು. ಇದು ಖಾರ ಮತ್ತು ಸಿಹಿ ಎರಡು ಮಿಕ್ಸ್ ಮಾಡಿರೋದ್ರಿಂದ ನಮಗೆ ಎಷ್ಟು ತುಂಬ ಖಾರ ಹಾಕಿದರೂ ಅಲ್ಲಿ ನಾವು ಬೆಲ್ಲವನ್ನು ಆ್ಯಡ್ ಮಾಡ್ತೀವಿ. ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟು ಖಾರ ಬೇಕು ಅಷ್ಟು ಖಾರವನ್ನು ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡ್ತಾ ಅದು ಸ್ವಲ್ಪ ಡ್ರೈ ಆಗಬೇಕು. ಆದರೆ ತುಂಬ ಡ್ರೈ ಆಗಬಾರ್ದು, ಸ್ವಲ್ಪ ಡ್ರೈ ಆಗಬೇಕು. ಅದರ ಸ್ಮೆಲ್ ಎಲ್ಲ ಬರಬೇಕು ಹೊರಗಡೆ. ತುಪ್ಪದಲ್ಲೆಲ್ಲ ಫ್ರೈ ಆಗಿರುತ್ತಲ್ಲ, ಸೊ ಸ್ಮೆಲ್ ತುಂಬ, ಅದರ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಆವಾಗ ಅದು ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಮಿಕ್ಸ್ ಮಾಡ್ತಾ ನೆಕ್ಸ್ಟ್ ನಾವು ಅದಕ್ಕೆ ಲೆಮನ್ ರಸವನ್ನು ಹಾಕಬೇಕು. ಲಿಂಬೆ ರಸವನ್ನು ಹಾಕಬೇಕು. ಒಂದು ಮೀಡಿಯಮ್ ಸೈಜಿನ ಲಿಂಬೆಯನ್ನು ಕಟ್ ಮಾಡಿ ಅದರಲ್ಲಿ ಹಾಫ್ ಲಿಂಬೆಯನ್ನು ತಗೊಂಡು ಅದರ ರಸವನ್ನು ಹಾಕಿದ್ದೇನೆ. ಲಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ಕಲ್ಲುಪ್ಪನ್ನು ಹಾಕಬಾರ್ದು, ಹುಡಿ ಉಪ್ಪೇ ಹಾಕಬೇಕು. ಕಲ್ಲುಪ್ಪು ಹಾಕಿದರೆ ಅದು ಹಾಗೆ ಇರುತ್ತೆ, ಅದು ಮಿಕ್ಸ್ ಆಗಲ್ಲ ಸಮ್ಟೈಮ್ಸ್. ಅದಕ್ಕೋಸ್ಕರ ಹುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ಸಿಹಿಗೆ ಬೆಲ್ಲವನ್ನು ಹಾಕಬೇಕು. ಬೆಲ್ಲ ಹಾಕಿ ಚೆನ್ನಾಗಿ ಸಕ್ಕರೆ ಕೂಡ ಹಾಕ್ಬೋದು ಇಲ್ಲಿ ನಾವು. ಆದರೆ ಬೆಲ್ಲ ಹಾಕೋದು ಬೆಟರ್, ಹೆಲ್ದಿ ಕೂಡ ಬೆಲ್ಲ. ಸೊ ಬೆಲ್ಲವನ್ನು ಹಾಕಬೇಕು. ಎಷ್ಟು ಬೇಕು, ಸಿಹಿಗೆ ಎಷ್ಟು ಬೇಕು ಅಷ್ಟು ಸಿಹಿಗನುಸಾರವಾಗಿ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲವನ್ನು ಹಾಕಬೇಕು.
ಬೆಲ್ಲ ಹಾಕಿನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಅದಕ್ಕೆ ಏನು ಹಾಕ್ತೀವಿ, ಅವಲಕ್ಕಿಯನ್ನು ಹಾಕ್ತೀವಿ. ಅವಲಕ್ಕಿಯನ್ನು ಏನು ಡ್ರೈ ಮಾಡಬೇಕು ಅಥವಾ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಬೋದು. ಇದನ್ನು ನಾವು ಸ್ವಲ್ಪ ಟೈಮ್ 1 ವೀಕ್ 2 ವೀಕ್ ತನಕ ಮಿಕ್ಸ್ ಮಾಡ್ತಾ ಅದಕ್ಕೆ ಅವಲಕ್ಕಿಯನ್ನು ಆ್ಯಡ್ ಮಾಡಬೇಕು. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಹಾಗೆ ಇರಬಾರ್ದು. ಎಲ್ಲ ನಾವು ಹಾಕಿದಂಥ ಎಲ್ಲ ಯಾವುದು ರೆಸಿಪೀಸ್ ಏನೆಲ್ಲ ಐಟಮ್ಸ್ ಹಾಕಿದ್ದೇವೆ ಅದೆಲ್ಲ ಚೆನ್ನಾಗಿ, ಇವಾಗ ಲಿಂಬೆ ರಸ ಹಾಕಿದ್ದೇವೆ, ಉಪ್ಪು ಹಾಕಿದ್ದೇವೆ, ಆಮೇಲೆ ಬೆಲ್ಲ ಹಾಕಿದ್ದೇವೆ, ಇದು ಎಲ್ಲ ಕೂಡ ಮಸಾಲೆ ಜೊತೆ ಚೆನ್ನಾಗಿ ಅದು ಮಿಕ್ಸ್ ಆಗ್ತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಅವಲಕ್ಕಿಯನ್ನು ಹಾಕ್ಬೋದು. ಇಲ್ಲಿ ದೊಡ್ಡ ಬಾಯಿ ಇರುವಂತಹ ಪಾತ್ರೆಯನ್ನು ಯೂಸ್ ಮಾಡಿದ ಕಾರಣ ನಾನಿಲ್ಲಿ ಒಮ್ಮೆಲೆ ಅವಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಅದು ಈಸಿ ಆಗುತ್ತೆ. ಈ ಸ್ಪೂನಲ್ಲಿ ಮಿಕ್ಸ್ ಮಾಡೋದ್ರಿಂದ ಸರಿಯಾಗಿ ಮಿಕ್ಸ್ ಆಗಲ್ಲ ಅದು ಅವಲಕ್ಕಿ. ಸೊ ನಾವು ಕೈಯಲ್ಲೇ ಮಿಕ್ಸ್ ಮಾಡೋದು ಬೆಟರ್. ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಎಲ್ಲ ಅವಲಕ್ಕಿಗೂ ನಾವು ಮಾಡಿದಂಥ ಮಸಾಲೆ ಇದೆಯಲ್ಲ ಅದು ಹಿಡ್ಕೊಳ್ಬೇಕು. ಆಗ ಅದು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸಿಹಿ ಮತ್ತು ಖಾರ ಎರಡೂ ಇರೋದ್ರಿಂದ ಎಲ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ದೊಡ್ಡವರಿಂದ ಹಿಡಿದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡ್ಬೋದು, ಇಲ್ಲ ಸಂಜೆ ಚಹಾ ಜೊತೆ ತಿನ್ನಲಿಕ್ಕೂ ಯೂಸ್ ಆಗುತ್ತೆ. ಇದರ ಜೊತೆ ಒಂದು ಬಾಳೆಹಣ್ಣು ಇದ್ದರೆ ಬಾಳೆಹಣ್ಣು ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೀಗಿತ್ತು ನಾವು ಮಾಡಿದ ಇವತ್ತು ಅವಲಕ್ಕಿ ರೆಸಿಪಿ, ಅವಲಕ್ಕಿ ಒಗ್ಗರಣೆ. ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ತಿನ್ನಿ. ಶುಭವಾಗಲಿ. ಥ್ಯಾಂಕ್ ಯು.